ಕೆಎಲ್ ರಾಹುಲ್ ಟೀಮ್ ಇಂಡಿಯಾದ ರಿಯಲ್ ಆಲ್ರೌಂಡರ್, ಓಪನರ್, ಒನ್ ಡೌನ್ ಬ್ಯಾಟರ್, ಫಿನಿಷರ್, ವಿಕೆಟ್ ಕೀಪರ್ ಹೀಗೆ ಯಾವ ರೋಲ್ ಕೊಟ್ಟರು ಕೂಡ ದಿ ಬೆಸ್ಟ್ ಪರ್ಫಾರ್ಮೆನ್ಸ್ ಕೊಡುವಂತ ಸ್ಟಾರ್ ಪ್ಲೇಯರ್. ಈಗಂತೂ ಟೆಸ್ಟ್ನಲ್ಲಿ ಓಪನರ್ ಆಗಿ ಏಕದಿನದಲ್ಲಿ ಮಿಡಲ್ ಆರ್ಡರ್ ಬ್ಯಾಟರ್ ಆಗಿ ಭಾರತದ ಪಾಲಿಗೆ ಆಪದ್ಬಾಂಧವನಾಗಿದ್ದಾರೆ. ತಮ್ಮ ಕ್ರಿಕೆಟ್ ಕರಿಯರ್ನ ಪೀಕ್ನಲ್ಲಿರುವಾಗಲೇ ರಾಹುಲ್ ಬಾಯಲ್ಲಿ ನಿವೃತ್ತಿಯ ಮಾತು ಕೇಳಿ ಬಂದಿದೆ. ರಿಟೈರ್ಮೆಂಟ್ ಘೋಷಿಸೋಕೆ ನಾಟಕ ಎಲ್ಲ ಮಾಡಲ್ಲ ಅಂತ ಅಚ್ಚರಿಯ ಹೇಳಿಕೆ ನೀಡಿದ್ದಾರೆ. ಅಷ್ಟಕ್ಕೂ ಕೆಎಲ್ ರಾಹುಲ್ ಅವರ ಬಾಯಲ್ಲಿ ದಿಢೀರಂತ ನಿವೃತ್ತಿ ಮಾತು ಬಂದಿದ್ದೇಕೆ? ವೃತ್ತಿ ಜೀವನದ ಬಗ್ಗೆ ಹೇಳಿದ್ದೇನು? ರೋಹಿತ್ ಮತ್ತು ಕೊಹ್ಲಿ ಅವರ ಹಾದಿಯನ್ನೇ ಹಿಡಿತಾರಾ? ಈ ಬಗೆಗಿನ ಇಂಟ್ರೆಸ್ಟಿಂಗ್ ಮಾಹಿತಿನ ಈ ವಿಡಿಯೋದಲ್ಲಿ ನೀಡ್ತೇನೆ. ನಾನು ಶಾಂತ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಟೀಮ್ ಇಂಡಿಯಾದ ಲೆಜೆಂಡರಿ ಪ್ಲೇಯರ್ಗಳಾದ ರೋಹಿತ್ ಶರ್ಮಾ ಮತ್ತು ವಿರಾಟ್ ಕೊಹ್ಲಿ ಬಗ್ಗೆ ಪದೇ ಪದೇ ನಿವೃತ್ತಿ ವಿಚಾರ ಚರ್ಚೆಯಲ್ಲಿರುತ್ತೆ. ಈಗ ಕೆಎಲ್ ರಾಹುಲ್ ಕೂಡ ನಿವೃತ್ತಿ ಬಗ್ಗೆ ಮಾತನಾಡಿದ್ದಾರೆ. ಟೀಮ್ ಇಂಡಿಯಾದ ಮಿಸ್ಟರ್ ಡಿಫೆಂಡಬಲ್ ಅಂತಾನೆ ಕರೆಸಿಕೊಳ್ತಿರುವಂತ ರಾಹುಲ್ ಈ ಬಗ್ಗೆ ಮಾತನಾಡಿರೋದೇ ಅಚ್ಚರಿ ಮೂಡಿಸಿದೆ. ಕೋಟ್ಯಂತರ ಭಾರತೀಯ ಅಭಿಮಾನಿಗಳಿಗೆ ಶಾಕ್ ಕೊಡ್ತಾರಾ ಎನ್ನುವಂತ ಪ್ರಶ್ನೆ ಮೂಡಿದೆ. ಸಮಯ ಬಂದಾಗ ನಿವೃತ್ತಿಯಿಂದ ಹಿಂದೆ ಸರಿಯಲ್ಲ ಎಂದ ರಾಹುಲ್. ಟೀಮ್ ಇಂಡಿಯಾದ ಸ್ಟಾರ್ ಬ್ಯಾಟರ್ ಕೆಎಲ್ ರಾಹುಲ್ ನಿವೃತ್ತಿ ಬಗ್ಗೆ ಮಾತನಾಡಿದ್ದಾರೆ. ಇಂಗ್ಲೆಂಡ್ನ ಮಾಜಿ ನಾಯಕ ಕೆವಿನ್ ಪೀಟರ್ಸನ್ ಅವರ ಜೊತೆಗೆ ಇಂಟರ್ವ್ಯೂನಲ್ಲಿ ಅಚ್ಚರಿಯ ವಿಚಾರಗಳನ್ನ ರಿವೀಲ್ ಮಾಡಿದ್ದಾರೆ. ನಿವೃತ್ತಿಯ ಬಗ್ಗೆ ಯೋಚಿಸಿದ್ದೇನೆ, ಆದರೆ ಆಟದಿಂದ ಹಿಂದೆ ಸರಿಯುವ ಟೈಮ್ ಇನ್ನೂ ಕೂಡ ದೂರದಲ್ಲಿದೆ. ಸಮಯ ಸರಿಯಾಗಿದೆ ಅಂತ ಅನಿಸಿದ್ರೆ ತಮ್ಮ ವೃತ್ತಿ ಜೀವನವನ್ನ ಮುಂದುವರಿಸೋದಿಲ್ಲ ಎಂದಿದ್ದಾರೆ. ಹಾಗೆ ಕ್ರಿಕೆಟ್ ಅಷ್ಟೇ ಅಲ್ಲದೆ ವೈಯಕ್ತಿಕ ಜೀವನ ಕೂಡ ಇದೆ ಅನ್ನೋದನ್ನ ಒತ್ತಿ ಹೇಳಿದ್ದಾರೆ. ಕ್ರಿಕೆಟ್ ಮೀರಿ ಜೀವನ ಇರೋದ್ರಿಂದ ನಿವೃತ್ತಿ ಘೋಷಿಸೋದು ಕಠಿಣ ನಿರ್ಧಾರ ಅಂತ ನನಗನ್ಸೋದಿಲ್ಲ. ನಾನು ನಿವೃತ್ತಿ ಬಗ್ಗೆ ಕೂಡ ಯೋಚಿಸಿದ್ದೇನೆ, ಅದು ಕಷ್ಟವಾಗಿರುತ್ತೆ ಅಂತ ನನಗೇನು ಅನ್ಸೋದಿಲ್ಲ ಎಂದಿದ್ದಾರೆ. ಹಾಗೆ 33 ವರ್ಷದ ಕೆಎಲ್ ರಾಹುಲ್ ವೃತ್ತಿ ಜೀವನದ ಅಂತ್ಯವನ್ನ ಪರಿಗಣಿಸುವಾಗ ತನ್ನೊಂದಿಗೆ ಪ್ರಾಮಾಣಿಕನಾಗಿರೋದೇ ಮುಖ್ಯ ಎಂದಿದ್ದಾರೆ. ಜೊತೆಗೆ ತಾನು ಸಕ್ಸಸ್ನ ಪೀಕ್ನ ದಾಟಿದ ನಂತರವೂ ಕೂಡ ಸುಮ್ಮನೆ ಟೈಮ್ ವೇಸ್ಟ್ ಮಾಡೋದಿಲ್ಲ, ಅದರ ಬದಲು ಕ್ರಿಕೆಟ್ನಿಂದಲೇ ಹೊರ ನಡೆಯೋದನ್ನ ಇಷ್ಟಪಡ್ತೇನೆ ಎಂದಿದ್ದಾರೆ. ಹಾಗೆ ಕ್ರಿಕೆಟ್ ಭವಿಷ್ಯದ ಬಗ್ಗೆ ಕೂಡ ಮನಬಿಚ್ಚಿ ಮಾತನಾಡಿದ್ದಾರೆ. ಯಾವುದೇ ವ್ಯಕ್ತಿ ಕ್ರೀಡೆಗೆ ಅನಿವಾರ್ಯವಲ್ಲ. ಇನ್ನು ಕ್ರೀಡೆಯಲ್ಲಿ ವ್ಯಕ್ತಿ ಪೂಜೆ ಇರಲ್ಲ, ಹಾಗೆ ಯಾರೊಬ್ಬರು ಕೂಡ ಕ್ರೀಡೆಗೆ ಅನಿವಾರ್ಯವಲ್ಲ. ನಮ್ಮ ದೇಶದಲ್ಲಿ ಕ್ರಿಕೆಟ್ ಮುಂದುವರಿಯುತ್ತೆ, ಜಗತ್ತಿನಲ್ಲೂ ಕ್ರಿಕೆಟ್ ಮುಂದುವರಿಯುತ್ತೆ. ನಮಗೆ ಮೊದಲ ಮಗು ಜನಿಸಿದಾಗ ನಾನು ಇದೇ ಮೈಂಡ್ಸೆಟ್ನಲ್ಲಿದ್ದೇನೆ. ಜೀವನವನ್ನ ನೋಡುವ ರೀತಿಯೇ ಬದಲಾಯಿತು ಎಂದಿದ್ದಾರೆ. ಅಂಡ್ ಇದೇ ವೇಳೆ ಇಂಜುರಿ ಬಗ್ಗೆ ಕೂಡ ಮಾತನಾಡಿದ್ದಾರೆ. ನಾನು ಮ್ಯಾಚ್ ಟೈಮ್ಗಳಲ್ಲಿ ಸಾಕಷ್ಟು ಸಲ ಗಾಯಗೊಂಡಿದ್ದೇನೆ. ನೀವು ಆಟ ಆಡುವಾಗ ಎದುರಿಸಲೇಬೇಕಾದಂಥ ಅತ್ಯಂತ ಕಠಿಣ ಹೋರಾಟ ಇದು. ಒಂದು ರೀತಿಯ ಮಾನಸಿಕ ಯುದ್ಧ ಕೂಡ. ಕ್ರಿಕೆಟ್ನಿಂದ ಸಾಕಷ್ಟು ಹಣ ಗಳಿಸಿದ್ದೇನೆ. ಇನ್ನು ಮುಂದೆ ಹೋರಾಡಲೇಬೇಕು ಅಥವಾ ತಮ್ಮನ್ನ ತಾವು ಸಾಬೀತಪಡಿಸ್ಕೊಳ್ಳೇಬೇಕು ಎನ್ನುವಂತ ಅಗತ್ಯ ಇಲ್ಲ ಎಂದಿದ್ದಾರೆ. ಸೊ ಈ ಮೂಲಕ ನಿವೃತ್ತಿ ಟೈಮ್ ಅಂತ ಬಂದಾಗ ಹಿಂದೆ ಮುಂದೆ ನೋಡದೆ ನಿರಾಳ ಮನಸ್ಸಿನಿಂದಲೇ ಎದ್ದು ಹೊರ ನಡೆಯುತ್ತೇನೆ ಎಂದಿದ್ದಾರೆ. ಆಕ್ಚುಲಿ 2014 ಡಿಸೆಂಬರ್ನಲ್ಲಿ ಆಸ್ಟ್ರೇಲಿಯಾ ವಿರುದ್ಧ ಭಾರತ ಪರ ಪದಾರ್ಪಣೆ ಮಾಡಿದ ಕೆಎಲ್ ರಾಹುಲ್ ಅಂದಿನಿಂದ ಹಿಂತಿರುಗಿ ನೋಡಿದ್ದೇ ಇಲ್ಲ. ಟೆಸ್ಟ್ ಫಾರ್ಮೆಟ್ನಲ್ಲಿ ಹಾಗೆ ಏಕದಿನ ಮಾದರಿಯಲ್ಲಿ T20 ಫಾರ್ಮೆಟ್ನಲ್ಲೂ ಕೂಡ ಹಲವು ಅದ್ಭುತ ಇನ್ನಿಂಗ್ಸ್ಗಳನ್ನಾಡಿದ್ದಾರೆ. ದಶಕದಿಂದಲೂ ಕೂಡ ಭಾರತದ ಪ್ರಮುಖ ಆಟಗಾರನಾಗಿದ್ದಾರೆ. ಹಾಗೆ ಭಾರತ ಪರ 67 ಟೆಸ್ಟ್ ಪಂದ್ಯಗಳಲ್ಲಿ 35.86 ಸರಾಸರಿಯಲ್ಲಿ 4053 ರನ್ಗಳನ್ನ ಕಲೆ ಹಾಕಿದ್ದಾರೆ. 11 ಶತಕ ಹಾಗೆ 20 ಅರ್ಧ ಶತಕಗಳಿವೆ. ಇನ್ನು ಏಕದಿನ ಮಾದರಿಯಲ್ಲಿ 94 ಏಕದಿನ ಪಂದ್ಯಗಳನ್ನಾಡಿದ್ದು 50.90 ಸರಾಸರಿ ಹಾಗೆ 90+ ಸ್ಟ್ರೈಕ್ ರೇಟ್ನಲ್ಲಿ 3360 ರನ್ಗಳನ್ನ ಕಲೆ ಹಾಕಿದ್ದಾರೆ. ಇದರಲ್ಲಿ 8 ಶತಕ ಹಾಗೆ 20 ಅರ್ಧ ಶತಕಗಳಿವೆ. ಇನ್ನು ಭಾರತಕ್ಕಾಗಿ 72 T20 ಪಂದ್ಯಗಳನ್ನು ಆಡಿದ್ದಾರೆ. 37.75 ಸರಾಸರಿ ಹಾಗೆ 139.16 ಸ್ಟ್ರೈಕ್ ರೇಟ್ನಲ್ಲಿ 2265 ರನ್ಗಳನ್ನ ಕಲೆ ಹಾಕಿದ್ದಾರೆ. ಇದರಲ್ಲಿ 2 ಶತಕ ಹಾಗೆ 22 ಅರ್ಧ ಶತಕಗಳಿವೆ. ಪ್ರಸ್ತುತ ಟೀಮ್ ಇಂಡಿಯಾದ ಟೆಸ್ಟ್ ಮತ್ತು ಏಕದಿನದಲ್ಲಿ ಪ್ರಮುಖ ಆಟಗಾರನಾಗಿದ್ದು ಒಳ್ಳೆ ಫಾರ್ಮ್ನಲ್ಲಿದ್ದಾರೆ. ಆದ್ರೂ ಕೂಡ ನಿವೃತ್ತಿ ಬಗ್ಗೆ ಮಾತನಾಡಿರೋದು ಹಾಗೆ ಟೈಮ್ ಬಂದಾಗ ಹಿಂದೆ ಮುಂದೆ ನೋಡಲ್ಲ ಅಂದಿರೋದನ್ನ ನೋಡಿದಾಗ ರೋಹಿತ್ ಮತ್ತು ಕೊಹ್ಲಿಯ ಹಾದಿಯನ್ನೇ ಹಿಡಿತಾರಾ ಎನ್ನುವಂತ ಪ್ರಶ್ನೆಗಳು ಮೂಡಿವೆ. ಇನ್ನು ನೀವು ನಮ್ಮ ಸುದ್ದಿಯಾನ ಚಾನೆಲ್ನಲ್ಲಿ ಜಾಹೀರಾತು ಹಾಗೆ ಪ್ರಾಡಕ್ಟ್ ಪ್ರಮೋಷನ್ಗೆ ಡಿಸ್ಪ್ಲೇನಲ್ಲಿ ಕಾಣಿಸ್ತಾ ಇರುವಂತ ನಂಬರ್ಗೆ ವಾಟ್ಸ್ಆಪ್ ಮಾಡಿ. ನಮಸ್ಕಾರ.